ಹೇಳಕ್ಕೆ ಶುರು ಮಾಡಿದ್ರೆ ಅದು ಮುಗಿಯಲ್ಲ ಅತ್ತೆ. ಮೊದಲು ನೀವು ಹೇಳಿ. ಪರವಾಗಿಲ್ಲಮ್ಮ, ನಾನು ಹೇಳಬೇಕು ಅಂತಿರೋದು ಮುಖ್ಯವಾದ ವಿಚಾರನೇ. ನೀ ಮೊದಲು ಹೇಳು. ಯಾಕಿಬ್ರು ಹೀಗೆ ಓವರ್ ಆಕ್ಟಿಂಗ್ ಮಾಡ್ತಿದ್ದೀರಾ? ಯಾರಾದ್ರೂ ಒಬ್ರು ಹೇಳಿ, ಅದೇನ್ ಹೇಳ್ಬೇಕು ಅಂತಿದ್ದೀರೋ ನೋಡೇ ಬಿಡೋಣ. ಏನು ಇಲ್ಲ ಕಣೆ, ಅದು ನಾನೇ ಮೊದಲು ಹೇಳ್ತೀನಿ. ನೀವಿಬ್ರು ಹೇಳೋದು ಬೇಡ. ನೀವಿಬ್ರು ಹೇಳೋದು ಒಂದೇ ವಿಷಯನ, ಅದನ್ನ ನಾನು ಹೇಳ್ತೀನಿ. ನಾವ್ ಹೇಳಕ್ ಹೊರಟಿರೋ ವಿಷಯ ನಿಮ್ಗೆ ಹೇಗ್ರಿ ಗೊತ್ತು? ನೋಡೆ, ನೀನ್ ಹೇಳಬೇಕು ಅನ್ಕೊಂಡಿರೋದು, ಲಕ್ಷ್ಮಿ ಹೇಳಕ್ ಹೊರಟಿರೋದು ಎರಡೂ ಒಂದೇ ವಿಷಯನೇ. ಅದು ತಾಳಿ ಶಾಸ್ತ್ರದ ಬಗ್ಗೆ. ಅವಳು ಆಗ್ಬೇಕು ಅಂತ ಹೇಳಕ್ ಕೊಟ್ಟಿದ್ದಾಳೆ, ನೀನು ಮಾಡಬೇಕು ಅಂತ ಹೇಳಕ್ ಕೊಟ್ಟಿದ್ಯಾ? ಪರವಾಗಿಲ್ಲ ರೀ ನೀವು. ಹೌದಮ್ಮ ಲಕ್ಷ್ಮಿ, ನಾನು ಅದನ್ನೇ ಹೇಳಕ್ ಹೊರಟಿದ್ದು. ನೀನು ಅವಳು ಹೇಳಕ್ಕೆ ಮುಜುಗರ ಪಡ್ಕೋತಾ ಇದ್ದಾಳೆ, ನೀನ್ ಮತ್ತೆ ಮತ್ತೆ ಕೇಳ್ತೀಯಲ್ಲೇ? ಮದುವೆ ಆಗಿ ಇಷ್ಟು ದಿನ ಆಯ್ತು, ನಾವಿನ್ನೂ ತಾಳಿ ಶಾಸ್ತ್ರನೇ ಇಟ್ಕೊಂಡಿಲ್ಲ. ಅವರು ಕೇಳೋದಕ್ಕಿಂತ ಮುಂಚೆ ನಾವು ಮಾಡ್ಬಿಡ್ಬೇಕಾಗಿತ್ತು. ಅಯ್ಯೋ ಅದಲ್ಲ ಮಾವ. ಮುಜುಗರ ಪಟ್ಕೋಬೇಡಮ್ಮ ಲಕ್ಷ್ಮಿ, ನನಗೆಲ್ಲ ಅರ್ಥ ಆಗುತ್ತೆ. ಮದುವೆ ಆಗಿರೋ ಪ್ರತಿ ಹೆಣ್ಮಕ್ಳಿಗೂ ಇರೋ ಆಸೆ ಇದೊಂದೇ. ಹೌದೌದು, ಅದರಲ್ಲೂ ನಿಮ್ಮನೆಯವರು ಹೇಳ್ದಂಗೆ ಮದುವೆ ಮಾಡಿಕೊಟ್ಟಿದ್ದಾರೆ. ಹಾಗಿದ್ದಾಗ ನೀನು ಎಷ್ಟು ದಿನ ಅಂತ ಅರ್ಶನ ದಾರದಲ್ಲಿ ಇರ್ತೀಯ? ವಿಷಯ ಅದಲ್ಲ ಅತ್ತೆ. ಗೊತ್ತಮ್ಮ ನನಗೆ. ನಾಳೆ ಅಂದ್ರೆ ತುಂಬಾ ಅರ್ಜೆಂಟ್ ಆಯ್ತು, ಯಾವ ತಯಾರಿನೂ ಮಾಡ್ಕೊಂಡಿಲ್ಲ ಅನ್ನೋ ಟೆನ್ಷನ್ ಅಲ್ವಾ ನಿನಗೆ?